ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಕನಸುಗಳು ನಿಜವಾಗಬಹುದೇ ಅನ್ನೋದನ್ನ ಕೇಳೋಣ. ಮುಂದೆ ಬರೋ ದಿವಸಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೇನು ಪರಿವರ್ತನೆಗಳಾಗಬಹುದು, ನಿಮ್ಮ ಏನೇನು ಕನಸುಗಳು ನಿಜ ಆಗಬಹುದು ಅನ್ನೋದನ್ನ ಕೇಳೋಣ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಾಗಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಏನೇನು ಪರಿವರ್ತನೆಗಳಿದೆ ಕೇಳೋಣ. ಗ್ರೂಪ್ ನಂಬರ್ 1 ಮತ್ತೊಂದು ಗ್ರೂಪ್ ನಂಬರ್ 2. ವಂಡರ್ಸ್ ಇದೆ ಬಾಟಮ್ನಲ್ಲಿ. ಯಾವಾಗಲೂ ಪಾಸಿಟಿವ್ ಆಗಿರಿ, ಅದರಿಂದ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ. ಇಲ್ಲಿ ಗ್ರೂಪ್ ನಂಬರ್ 1ಗೆ ಏನಿದೆ ನೋಡೋಣ, ರಿಲ್ಯಾಕ್ಸೇಷನ್. ಗ್ರೂಪ್ ನಂಬರ್ 2ಗೆ ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮಗೆ ಯಾವ ಗ್ರೂಪ್ ಇಷ್ಟ ಆಗುತ್ತೆ, ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2, ಅಥವಾ ನೀವು ಎರಡೂ ನೋಡಬಹುದು. ಈಗ ಗ್ರೂಪ್ ನಂಬರ್ 1ಗೆ ಏನು ಬರುತ್ತೆ ನೋಡೋಣ. ರಿಲ್ಯಾಕ್ಸೇಷನ್ ಇದೆ, ಅದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಏನು ಪರಿವರ್ತನೆಗಳಿದೆ ನಿಮ್ಮ ಲೈಫಲ್ಲಿ, ಏನು ಚೇಂಜಸ್ ಇದೆ ಮುಂದೆ ಬರೋ ದಿವಸಗಳಲ್ಲಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಬಂದಿದೆ. ದಿ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ, ಹಾಗೆ 6 ಆಫ್ ಸಾರ್ಟ್ಸ್, ಮತ್ತೊಂದು 5 ಆಫ್ ಸಾರ್ಟ್ಸ್, ಮತ್ತೊಂದು ಟೆಂಪ್ರೆನ್ಸ್, ಹಾಗೆ ಇನ್ನೊಂದು 4 ಆಫ್ ಕಪ್ಸ್. ಬಾಟಮ್ನಲ್ಲಿ 2 ಆಫ್ ಪೆಂಟಕಲ್ಸ್ ಇದೆ. ಶುರುನಲ್ಲೇ ಹ್ಯಾಂಗ್ಡ್ ಮ್ಯಾನ್ ಇದೆ. ಏನೋ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿಲ್ಲ ಅನ್ನೋದು ಬರ್ತಾ ಇದೆ. ಲೋ ಎನರ್ಜಿನಲ್ಲಿದ್ದೀರಾ, ಯಾವ ಕೆಲಸಗಳೂ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೀವೊಬ್ರು ನಿಧಾನ ಸ್ವಭಾವದ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಏನೇ ಕೆಲಸ ಮಾಡಬೇಕಾದ್ರೂ ತುಂಬ ಯೋಚಿಸಿ ಆಮೇಲೆ ಶುರು ಮಾಡ್ತೀರಾ. ಹಾಗೆ ಯೋಚಿಸಿ ನೀವು ನಿರ್ಧಾರ ತಗೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಕೆಲವು ಪಾಸಿಟಿವಿಟಿ ಇದೆ. ನೀವು ಮಾಡೋ ಕೆಲಸಗಳು ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಏನೋ ಯೋಚನೆಗಳಿದೆ, ರಿಗ್ರೆಟ್ಸ್ ಇದೆ. ಯಾವುದೋ ಸಂಬಂಧದಿಂದ ನೀವು ಆಚೆ ಬಂದಿದ್ದೀರಾ ಅಂತಲೂ ಅನ್ನಿಸ್ತಾ ಇದೆ. ಅಲ್ಲೊಂದು ಪಶ್ಚಾತ್ತಾಪ ಇದೆ. ಈ ಸಂಬಂಧ ಹೀಗೆ ಕೊನೆಗೊಳ್ಳಬಾರ್ದಿತ್ತು ಅನ್ನೋ ಒಂದು ಬೇಜಾರಿದೆ. ಅಲ್ಲಿದ್ದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ನೀವು ಎಷ್ಟೇ ಸಮಾಧಾನವಾಗಿ ಸರಿ ಮಾಡಬೇಕು ಅಂತ ಅಂದ್ಕೊಂಡ್ರೂ ಅದು ನಿಮ್ಮ ಕೈ ಮೀರಿ ಹೋಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಅದರಿಂದ ನೀವು ಆಚೆ ಬಂದಿದ್ದೀರಾ, ಆ ಒಂದು ಬೇಜಾರು ನಿಮ್ಗೆ ಇಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಯೋಚನೆಗಳಿದೆ, ನೆನಪುಗಳಿದೆ, ಆದ್ರೂ ಸಮಾಧಾನ ಮಾಡ್ಕೊಂಡಿದ್ದೀರಾ. ನೀವೊಂದು ಬ್ಯಾಲೆನ್ಸ್ ಪರ್ಸನ್ ಅನ್ನೋದು ಇದೆ. ಹಾಗೆ ಹಣದ ಅಡಚಣೆನೂ ಕಾಣ್ತಾ ಇದೆ. ಫೈನಾನ್ಷಿಯಲ್ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿಲ್ಲ ಅನ್ನೋದು ಇದೆ. ಅದು ಜಾಬಿಂದ ಇರಬಹುದು ಅಥವಾ ನಿಮ್ಮ ಬಿಸ್ನೆಸ್ ಆಗಿರಬಹುದು. ಏನೋ ಸ್ವಲ್ಪ ಏರುಪೇರುಗಳಿದೆ, ಅದರಿಂದನೂ ಬೇಜಾರಿದೆ ನಿಮಗೆ. ಮತ್ತೆ ಏನು ಬರುತ್ತೆ ನೋಡೋಣ. ಯಾವುದೋ ರಿಲೇಶನ್ಶಿಪ್ಪಿಂದ ಆಚೆ ಬಂದಿದ್ದೀರಾ, ಆದರೆ ಆ ವ್ಯಕ್ತಿ ಮತ್ತೆ ಬರ್ತಾರೆ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋ ನಿರೀಕ್ಷೆನಲ್ಲಿದ್ದೀರಾ. ಮುಂದೆ ನಿಮ್ಮ ಜೀವನದಲ್ಲಿ ಏನು ಪರಿವರ್ತನೆಗಳಾಗಬಹುದು, ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಭಾವನಾತ್ಮಕವಾಗಿ ಅಥವಾ ಫೈನಾನ್ಷಿಯಲ್ ಆಗಿ ಏನೇನೋ ನಿಮ್ಮದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದೆಲ್ಲ ಏನು ಸರಿಯಾಗುತ್ತಾ, ಮುಂದೆ ನೀವೇನು ಮಾಡಬೇಕು, ನಿಮಗೇನು ಅಡ್ವೈಸ್ ಇದೆ ಅದೆಲ್ಲ ನೋಡೋಣ. ಕ್ವೀನ್ ಆಫ್ ಪೆಂಟಕಲ್ಸ್, ಮತ್ತೊಂದು 9 ಆಫ್ ಪೆಂಟಕಲ್ಸ್, ಇಲ್ಲೊಂದು 10 ಆಫ್ ಸಾರ್ಟ್ಸ್ ಬರ್ತದೆ, ಹಾಗೆ 10 ಆಫ್ ಕಪ್ಸ್,
ಇಲ್ಲೊಂದು 4 ಆಫ್ ಸಾರ್ಟ್ಸ್ ಬರ್ತಾ ಇದೆ. 7 ಆಫ್ ಕಪ್ಸ್, ಕನಸುಗಳಿದೆ. ಅಲ್ಲಿ ಒಂದು ನನಗೆ ಮದುವೆ ಆಗುತ್ತಾ, ನನ್ನ ಜಾಬ್ ಸರಿಯಾಗುತ್ತಾ, ನಾನು ತುಂಬ ದುಡ್ಡು ಮಾಡಬೇಕು, ಆ ಎಲ್ಲ ನಿಮ್ಮದು ಕನಸುಗಳಿದೆ. ಮುಂದೆ ಜೀವನ ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು, ಸಂತೋಷ ಬೇಕು, ಆ ಒಂದು ಕನಸುಗಳು ನಿಮ್ಮಲ್ಲಿದೆ. ನೀವು ಯಾರಿಗೋ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಕೆಲವು ವಿಷಯಗಳಲ್ಲಿ ನೀವು ಮೋಸ ಹೋಗಿದ್ದೀರಾ. ಅದೇನು ಅಂತ ನಿಮಗೆ ಗೊತ್ತಿರುತ್ತೆ. ಆದರೆ ಮುಂದೆ ಜೀವನದಲ್ಲಿ ಸ್ಟೆಬಿಲಿಟಿ ಇದೆ ಅನ್ನೋದಿದೆ, ಒಳ್ಳೆ ಫ್ಯಾಮಿಲಿ ಲೈಫ್ ಇದೆ. ಆದರೆ ಕೆಲವು ವಿಷಯಗಳಲ್ಲಿ ಮೋಸ ಹೋಗಿದ್ದೀರಾ, ಅಲ್ಲೊಂದು ಪಶ್ಚಾತ್ತಾಪ ಇದೆ. ಗ್ರ್ಯಾಜುಯಲ್ ಆಗಿ ನಿಮ್ಮ ಮನಸ್ಸಿಂದ ಆ ಕಹಿ ಘಟನೆಗಳು ಮರೆಯಾಗ್ತಾ ಹೋಗುತ್ತೆ. ಆದರೆ ಅದಕ್ಕೆ ನಿಮ್ಮ ಪ್ರಯತ್ನ ಮುಖ್ಯ. ನಿಮ್ಮ ಹಣದ ಪರಿಸ್ಥಿತಿನೂ ಸುಧಾರಿಸುತ್ತೆ. ನಿಮ್ಗೆ ಇಲ್ಲೊಂದು ರಿಲ್ಯಾಕ್ಸೇಷನ್ ಬಂದಿದೆ, ಹಾಗೆ ಇಲ್ಲೊಂದು ರಿಲ್ಯಾಕ್ಸೇಷನ್ ಇದೆ. ಮನಸ್ಸಲ್ಲಿ ಎಷ್ಟೇ ಕಿರಿಕಿರಿಗಳಿರಬಹುದು, ಹೊರಗಡೆಯಿಂದನೂ ನಿಮಗೆ ಆದಷ್ಟು ಕಿರಿಕಿರಿಗಳಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಅದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದಿದೆ. ಕೆಲವು ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡಿ, ಮೆಡಿಟೇಷನ್ ಮಾಡಿ. ಇದರಿಂದ ಗ್ರ್ಯಾಜುಯಲ್ ಆಗಿ ನಿಮ್ಮಲ್ಲಿ ಪಾಸಿಟಿವಿಟಿ ಬರುತ್ತೆ. ಇದಕ್ಕೆ ನಿಮಗೆ ಫೈನಲ್ ಮೆಸೇಜ್ ಏನಿದೆ ಏಂಜಲ್ಸಿಂದ ಕೇಳೋಣ. ಇಲ್ಲೊಂದು ಪೀಕಾಕ್ ಸ್ಪಿರಿಟ್, ಲೆಟ್ ಇಟ್ ಶೈನ್, ಹಾಗೆ ಒಂದು ಮೆಸೇಜ್ ಬರ್ತಾ ಇದೆ ನಿಮಗೆ. ಮತ್ತೊಂದು ಬ್ರೌನ್ ಬೇರ್ ಸ್ಪಿರಿಟ್, ಟೇಕ್ ಟೈಮ್ ಔಟ್. ವುಲ್ ಸ್ಪಿರಿಟ್, ಟರ್ನ್ ನಾಲೆಡ್ಜ್ ಇನ್ ಟು ವಿಸ್ಡಮ್. ಫಾಕ್ಸ್ ಸ್ಪಿರಿಟ್ ಬರ್ತಾ ಇದೆ, ಥಿಂಕ್ ಆನ್ ಯುವರ್ ಫೀಟ್. ಇಲ್ಲಿ ಲೆಟ್ ಇಟ್ ಶೈನ್ ಬರ್ತಾ ಇದೆ. ಮುಂದೆ ನಿಮ್ಮ ಜೀವನದಲ್ಲಿ ಬೆಳಕಿದೆ, ಸಂತೋಷ ಇದೆ. ಟೇಕ್ ಟೈಮ್ ಔಟ್, ತುಂಬ ಅರ್ಜೆಂಟ್ ಮಾಡಬೇಡಿ. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ. ಗ್ರ್ಯಾಜುಯಲ್ ಆಗಿ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಇದೆ ಅಂತ ಹೇಳಿದೆ. ಟರ್ನ್ ನಾಲೆಡ್ಜ್ ಇನ್ ಟು ವಿಸ್ಡಮ್. ನೀವೊಂದು ಸಮಾಧಾನವಾಗಿರುವಂತಹ ವ್ಯಕ್ತಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ. ಆದರೆ ಬಿ ವೈಸ್ ಅಂತನೂ ಬರ್ತಾ ಇದೆ. ಬುದ್ಧಿವಂತಿಕೆಯಾಗಿ ಜೀವನ ಮಾಡಿ ಅನ್ನೋದು ನಿಮಗೆ ಮೆಸೇಜ್ ಇದೆ ಇಲ್ಲಿ. ನಿಮಗೆ ಈ ಕಾರ್ಡ್ಸ್ಗಳಿಂದ ಏನು ಅಡ್ವೈಸ್ ಅಂದಾಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆ ಟೈಮ್ ಬಂದಾಗ ಎಲ್ಲ ಆಗ್ತಾ ಬರುತ್ತೆ. ನಿಮ್ಮ ಮನಸ್ಸಲ್ಲಿ ಏನೇನೋ ಪ್ರಶ್ನೆಗಳಿದೆ, ಅದಕ್ಕೆ ಇಲ್ಲಿ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಟೇಕ್ ಟೈಮ್ ಔಟ್, ಅದರಿಂದ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಅನ್ನೋದಿದೆ, ಟ್ರಾನ್ಸ್ಫಾರ್ಮೇಷನ್ ಇದೆ. ಇದು ಗ್ರೂಪ್ 1 ರೀಡಿಂಗ್ ಆಗಿರುತ್ತೆ. ಈಗ ಗ್ರೂಪ್ 2ಗೆ ಹೋಗೋಣ. ಈಗ ಗ್ರೂಪ್ 2 ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ ನಿಮಗೆ. ಟಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ನಿಮ್ಮ ಜೀವನದ ಪರಿವರ್ತನೆಗಳು ಏನಿದೆ, ನಿಮ್ಮ ಕನಸುಗಳು ನಿಜ ಆಗಬಹುದಾ? ಇದಕ್ಕೇನು ಮೆಸೇಜ್ ಬರುತ್ತೆ, ಏನು ಅಡ್ವೈಸ್ ಬರುತ್ತೆ ಕೇಳೋಣ. ಇಲ್ಲೊಂದು 8 ಆಫ್ ಸಾರ್ಟ್ಸ್ ಇದೆ, 5 ಆಫ್ ಸಾರ್ಟ್ಸ್, ಮತ್ತೊಂದು 8 ಆಫ್ ಪ್ಯಾಂಟಿಕಲ್ಸ್, 2 ಆಫ್ ಕಪ್ಸ್, ಹಾಗೆ ದಿ ಸನ್ ಕಾರ್ಡ್ ಬರ್ತಾ ಇದೆ, ಕಿಂಗ್ ಆಫ್ ಪ್ಯಾಂಟಿಕಲ್ಸ್. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ? ಇಲ್ಲೇನು ಹೇಳ್ತಾ ಇದೆ ನೋಡೋಣ. ಏನೋ ಕಟ್ಟು ಹಾಕಿದಂಥ ಪರಿಸ್ಥಿತಿನಲ್ಲಿದ್ದೀರಾ. ನಿಮ್ಗಿಲ್ಲಿ ಸಿಟ್ಟು ಕೋಪಗಳು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಆ ಥರದ ಸ್ವಭಾವ. ಆದ್ರಿಂದ ಕೆಲವು ಸಮಸ್ಯೆಗಳನ್ನ ನೀವೇ ತಂದ್ಕೋತೀರಾ ಅನ್ನೋದಿದೆ. ಆದರೆ ಫ್ರಮ್ ದಿ ಹಾರ್ಟ್ ಯು ಆರ್ ಎ ಗುಡ್ ಪರ್ಸನ್ ಅನ್ನೋದಿದೆ. ಮುಂಗೋಪ ಜಾಸ್ತಿ, ಆದರೆ ಮನಸ್ಸು ಅಷ್ಟೇ ಮೃದುವಾಗಿದೆ. ಯಾರೋ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ ವ್ಯಕ್ತಿ ನನ್ನ ಲೈಫಿಗೆ ಬರ್ತಾರಾ, ಅವ್ರ ಜೊತೆ ನಾನು ಮದುವೆ ಮಾಡ್ಕೋತೀನಾ, ಆ ಎಲ್ಲ ನಿಮ್ಮ ಕನಸುಗಳಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಮನಸ್ಸಿಗೆ ಏನು ಬರುತ್ತೋ ಅದನ್ನು ಹೇಳುವಂಥ ಸ್ವಭಾವ. ಆದರೆ ನಿಮ್ಮಲ್ಲಿ ನ್ಯಾಯ ನೀತಿ ಅನ್ನೋದೊಂದಿದೆ. ಆದ್ರಿಂದ ಆದಷ್ಟು ಬೇಗ ಸಿಟ್ಟು ಬರುತ್ತೆ ನಿಮಗೆ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನೋದು ಇಲ್ಲಿ ನಿಮಗೆ ಅಡ್ವೈಸ್ ಇದೆ. ಫ್ಲೆಕ್ಸಿಬಿಲಿಟಿ, ಫ್ಲೆಕ್ಸಿಬಲ್ ಆಗಿರಿ. ಈ ಪ್ರಪಂಚನ ನಾವು ಸರಿ ಮಾಡೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಕೆಲವು ಮೌಲ್ಯಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಹಣದ ಅವಶ್ಯಕತೆ ಅಂತಹದ್ದು ಕಾಣ್ತಾ ಇಲ್ಲ ಇಲ್ಲಿ. ಆದ್ರೂ ಮುಂದೆ ನಾನು ಚೆನ್ನಾಗಿರ್ಬೇಕು, ತುಂಬ ದುಡ್ಡು ಮಾಡಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು ಅನ್ನೋದಿದೆ ಮನಸ್ಸಲ್ಲಿ. ಮುಂದೆ ನಿಮ್ಮ ಲೈಫಲ್ಲಿ ಕೆಲವು ಪ್ರಾಜೆಕ್ಟ್ಸ್ ಇದೆ. ಒಂದು ನಿಮ್ಮ ಮದುವೆ ಆಗಿರಬಹುದು, ಇನ್ನೊಂದು ಏನೋ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ.
ಅಥವಾ ಏನೋ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಅದು ನನ್ನ ಕೈನಲ್ಲಿ ಆಗುತ್ತಾ, ಅದು ಸಾಧ್ಯ ಆಗುತ್ತಾ, ಆ ಥರ ಎಲ್ಲ ನಿಮ್ಮ ಮನಸ್ಸುಗಳಿದೆ ಇಲ್ಲಿ. ಈಗ ನೆಕ್ಸ್ಟ್ ಇನ್ನೇನು ಬರುತ್ತೆ ನಿಮಗೆ ಕೇಳೋಣ. ಪ್ರತಿಯೊಬ್ಬರ ಜೀವನದಲ್ಲೂ ಆಸೆಗಳಿರುತ್ತೆ. 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು ನೈಟ್ ಆಫ್ ಸಾರ್ಡ್ಸ್, ಹಾಗೆ ಏಸ್ ಆಫ್ ಸಾರ್ಡ್ಸ್, ಮತ್ತೊಂದು ನೈಟ್ ಆಫ್ ವ್ಯಾಂಡ್ಸ್, ಇಲ್ಲೊಂದು ಹೈ ಪ್ರೀಸ್ಟೆಸ್ ಬರ್ತಾ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಇದೆ ಬಾಟಮ್ನಲ್ಲಿ. ಕೆಲವರು ಚಾರಿಟಿ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ. ಆದಷ್ಟು ಅದ್ರ ಬಗ್ಗೆ ಸೈಲೆಂಟ್ ಆಗಿದ್ದೀರಾ, ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಆದರೆ ಮನಸ್ಸಲ್ಲಿ ತುಂಬ ಯೋಚನೆಗಳಿದೆ. ಯಾರೋ ವ್ಯಕ್ತಿನ ನೀವು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ. ಮನಸ್ಸು ಯಾವಾಗ್ಲೂ ಆ ವ್ಯಕ್ತಿ ಹಿಂದೆನೇ ಓಡ್ತಾ ಇರುತ್ತೆ ನಿಮಗೆ. ಅಲ್ಲಿಂದ ಕೆಲವು ಡಿಸಿಷನ್ಗಳನ್ನ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಸದ್ಯದಲ್ಲೇ ಸಿಗಬಹುದಾ ಅನ್ನೋದು ಇದೆ. ನನ್ನ ಲೈಫ್ಗೆ ಆ ವ್ಯಕ್ತಿ ಬರ್ತಾರಾ, ಆ ಥರ ಎಲ್ಲ ನಿಮ್ಮ ಯೋಚನೆಗಳಿದೆ ಇಲ್ಲಿ. ಇಲ್ಲಿ ನೀವೊಬ್ರು ಅಟ್ರಾಕ್ಟಿವ್ ಪರ್ಸನ್ ಆಗಿರಬಹುದು. ನಿಮ್ಮ ಮಾತುಕತೆ ಅಥವಾ ನಿಮ್ಮ ವ್ಯಕ್ತಿತ್ವ ಎಲ್ಲರನ್ನೂ ಅಟ್ರಾಕ್ಟ್ ಮಾಡುತ್ತೆ. ಮೇಲೆ ಎಷ್ಟೇ ಸ್ಟ್ರಾಂಗ್ ಆಗಿ ತೋರಿಸ್ಕೊಂಡ್ರು ಕೆಲವು ಸರಿ ಮನಸ್ಸು ತುಂಬ ಕರಗುತ್ತೆ ನಿಮಗೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆದ್ದರಿಂದ ಫ್ಲೆಕ್ಸಿಬಲ್ ಆಗಿರಿ ಅನ್ನೋ ಒಂದು ಅಡ್ವೈಸ್ ಇದೆ ನಿಮಗೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ನಿಮ್ಗೇನಿದೆ ಅಡ್ವೈಸ್, ಏನಿದೆ ಇಲ್ಲಿ? ಸಿ ದಿ ಬಿಗ್ ಪಿಕ್ಚರ್, ಜಿರಾಫ್ ಸ್ಪಿರಿಟ್, ಟ್ರಸ್ಟ್ ಇನ್ ದಿ ಮ್ಯಾಜಿಕ್, ವೈಟ್ ರೇವನ್ ಸ್ಪಿರಿಟ್, ಮತ್ತೊಂದು ಪ್ಯಾಂಥರ್ ಸ್ಪಿರಿಟ್, ರೀಕ್ಲೈಮ್ ಯುವರ್ ಪವರ್. ಹಾಗೆ ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ ನೋಡೋಣ. ಓವರ್ಕಮ್ ಎನಿ ಆಬ್ಸ್ಟೆಕಲ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ. ಜೀವನದಲ್ಲಿ ಕೆಲವು ಪರಿಸ್ಥಿತಿಗಳು ಬರುತ್ತೆ, ಆದರೆ ಅದನ್ನ ಸಿ ದಿ ಬಿಗ್ಗರ್ ಪಿಕ್ಚರ್ ಅಂತ ಹೇಳ್ತಾ ಇದೆ. ಅದನ್ನ ನೀವು ಅಡಚಣೆಗಳು ಅನ್ಕೋಬೇಡಿ, ಆಬ್ಸ್ಟೆಕಲ್ಸ್ ಅಂತ ಅನ್ಕೋಬೇಡಿ. ಅದನ್ನ ಎದುರಿಸೋದನ್ನ ನಾವು ಕಲ್ತ್ಕೊಂಡಾಗ ನಾವು ಮುಂದುವರಿತೀವಿ. ನಮಗೆ ಧೈರ್ಯ ಬರುತ್ತೆ ಮುಂದೆ ಜೀವನ ಎದುರಿಸೋಕೆ. ಟ್ರಸ್ಟ್ ಇನ್ ದಿ ಮ್ಯಾಜಿಕ್ ಅಂತ ಬರ್ತಾ ಇದೆ ನಿಮಗೆ. ಆದ್ರಿಂದ ಕೆಲವು ಮಿರಾಕಲ್ಸ್ಗಳು ನಿಮ್ಮ ಲೈಫಲ್ಲಿ ಬರಬಹುದು. ಯಾರೋ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಮುಂದೆ ನಿಮ್ಮ ಲೈಫಲ್ಲಿ ಪರಿವರ್ತನೆಗಳಿದೆ. ಯಾವುದೇ ಆಬ್ಸ್ಟೆಕಲ್ಸ್ ಇರಲಿ ಅದನ್ನು ಓವರ್ಕಮ್ ಮಾಡ್ತೀರಾ ಅನ್ನೋದು ಏಂಜಲ್ಸಿಂದ ನಿಮಗೆ ಮೆಸೇಜ್ ಬಂದಿದೆ. ಇದು ಪೈಲ್ ನಂಬರ್ 2 ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ಸ್ ಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.